ಶ್ರೀ ಲಲಿತಾ ಸಹಸ್ರನಾಮ ಮಂತ್ರ 78. ಭಕ್ತಿ ಮತ್ಕಲ್ಪಲತಿಕಾ ಪಶುಪಾಶ ವಿಮೋಚಿನಿ ಸಂಹೃತಾಶೇಷ ಪಾಷಂಡ ಸದಾಚಾರ ಪ್ರವರ್ತಿಕ. ಇಲ್ಲಿ ಭಕ್ತಿ ಎಂದರೆ ಅಸಾಧಾರಣವಾದುದಾಗಿರಬೇಕು. ಅತ್ಯಂತ ಪ್ರೀತಿ, ಶ್ರದ್ಧೆ, ಅಹಂಕಾರರಹಿತನಾಗಿ ದೇವಿಗೆ ಶರಣಾಗತನಾಗುವುದು. ಅಂತಹ ಅಸಾಧಾರಣವಾದ ಶ್ರದ್ಧೆ, ಪ್ರೀತಿಯುತವಾದ ಭಕ್ತಿಯುಳ್ಳವನಾಗಿ ಶರಣಾಗತನಾದ ಭಕ್ತನಿಗೆ ನಿಜವಾಗಿಯೂ ಅಗತ್ಯವಾದುದನ್ನು ಅಂದರೆ ಶಾಂತಿ, ಧೈರ್ಯ, ಜ್ಞಾನ, ಅತಿ ಮುಖ್ಯವಾಗಿ ಮೋಕ್ಷವನ್ನು ತಾಯಿ ಲಲಿತಾ ಮಾತೆ ಕರುಣಿಸುತ್ತಾಳೆ. ಅಂದರೆ ಇಲ್ಲಿ ಭಕ್ತಿ ಒಂದು ಕಲ್ಪವೃಕ್ಷದ ಹಾಗೆ. ಆ ಭಕ್ತಿ ಕಲ್ಪವೃಕ್ಷದಂತೆ ನಮಗೆ ಅಗತ್ಯವಾದುದನ್ನು ಕರುಣಿಸಬೇಕಾದರೆ ಆ ಭಕ್ತಿ ಅತ್ಯಂತ ಪರಿಶುದ್ಧವಾಗಿರಬೇಕು. ಆಗ ತಾಯಿಯೇ ಭಕ್ತಿ ಎಂಬ ಕಲ್ಪತರುವಿನಂತೆ ಭಕ್ತನ ಆಧ್ಯಾತ್ಮಿಕ ಆಶಯಗಳನ್ನು ಪೂರೈಸುತ್ತಾಳೆ. ಇಲ್ಲಿ ಪಶು ಎಂದರೆ ನಮ್ಮನ್ನು ಅಂಧಕಾರದತ್ತ ಕರೆದೊಯ್ಯಬಹುದಾದ ಅರಿಷಡ್ವರ್ಗಗಳಾದ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳು, ಸಂಸಾರ ಬಂಧನಗಳು, ಕರ್ಮಫಲಗಳು, ಲೌಕಿಕ ಮಾಯೆ ಇವುಗಳಿಂದ ಬಂಧಿತನಾಗಿರುವ ನಮ್ಮೊಳಗಿನ ಆತ್ಮವನ್ನು ಆ ಎಲ್ಲ ಬಂಧನಗಳಿಂದ, ಪಾಶದಿಂದ ವಿಮೋಚನೆಗೊಳಿಸುತ್ತಾಳೆ ತಾಯಿ ಲಲಿತಾ ಮಾತೆ. ಸಂಹೃತಾಶೇಷ ಪಾಷಂಡ. ಇಲ್ಲಿ ಇದನ್ನು ಹೀಗೆ ಅರ್ಥೈಸಿಕೊಳ್ಳಬಹುದು. ಸಂಹೃತ, ಅಶೇಷ, ಪಾಷಂಡ. ಇಲ್ಲಿ ಪಾಷಂಡ ಅಥವಾ ಪಾಷಂಡಿಗಳು ಎಂದರೆ ಅಹಂಕಾರಿಗಳು, ಅಜ್ಞಾನಿಗಳು, ಡಾಂಬಿಕ ಭಕ್ತಿ ಪ್ರದರ್ಶನ ಮಾಡುವವರು. ಅಂದರೆ ಅವರಲ್ಲಿ ಯಾವುದೇ ಭಕ್ತಿ, ಶ್ರದ್ಧೆ ಇರೋದಿಲ್ಲ. ಆದರೆ ಇರುವ ಹಾಗೆ ನಟನೆ ಮಾಡಿ ಜನಗಳಿಂದ ಗೌರವ ಸಂಪಾದನೆ ಮಾಡ್ತಾರಲ್ಲ, ಅಂತಹವರು. ಇನ್ನು 100ಕ್ಕೆ 100 ಸ್ವಾರ್ಥದಿಂದ ಪೂಜೆ, ಧಾರ್ಮಿಕ ಆಚರಣೆಗಳನ್ನು ಮಾಡುತ್ತಾರೆ. ಇವರುಗಳನ್ನು ಪಾಷಂಡಿಗಳು ಅಂತ ಕರೆಯಲಾಗುತ್ತೆ. ಇಂತಹ ಪಾಷಂಡಿಗಳನ್ನು ಅಶೇಷ ಅಂದರೆ ಯಾರೊಬ್ಬರನ್ನೂ ಸಹ ಬಿಡದೆ, ಸ್ವಲ್ಪವೂ ಶೇಷ ಉಳಿಯದಂತೆ ತಾಯಿ ಸಂಹರಿಸುತ್ತಾಳೆ. ಇನ್ನೊಂದು ಅರ್ಥದಲ್ಲಿ ನಮ್ಮಲ್ಲಿನ ಪಾಷಂಡಿ ಗುಣಗಳನ್ನು ಸಂಹರಿಸಿ ನಮ್ಮಲ್ಲಿ ನಿಜವಾದ ಭಕ್ತಿ, ಜ್ಞಾನ, ಧರ್ಮದ ಹಾದಿಯಲ್ಲಿ ನಡೆಯುವ ಮನಸ್ಸು ಕರುಣಿಸಿ ತಾಯಿ ಲಲಿತಾ ಮಾತೆ ನಮ್ಮೊಂದಿಗೆ ಇದ್ದು ಸದಾಕಾಲ ನಮ್ಮನ್ನು ಕಾಪಾಡುತ್ತಾಳೆ.